ಈ ನನ್ನ ಪತ್ರಿಕಾ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತೇನೆ. ಹಾಗೆಯೇ ನನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲು ಆಗಮಿಸಿದ ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ. ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರು ಡಿಸೆಂಬರ್ 6, 1956ರಲ್ಲಿ ನಮ್ಮನ್ನು ಬಿಟ್ಟು ಆಗಲಿ ಇವತ್ತಿಗೆ 68 ವರ್ಷ ಆಯಿತು. ಅವರ ಒಂದು ಆತ್ಮಕ್ಕೆ ಶಾಂತಿ ಮತ್ತು ಗೌರವವನ್ನು ಸೂಚಿಸುವುದರ ಮುಖಾಂತರ ಈ ಒಂದು ಅವರ ಅಗಲಿದ ದಿನವನ್ನು ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನಾಚರಣೆ ಎಂದು ಕರೆಯಲ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ತಾಲೂಕು ಶಾಖೆ ವತಿಯಿಂದ ಡಿಸೆಂಬರ್ 6, 2024ರಂದು ಕರ್ನಾಟಕ ಸರ್ಕಾರಿ ನೌಕರ ಭವನ ಸಾಗರ ತಾಲೂಕು ಶಾಖೆಯಲ್ಲಿ ನಡೆಸಲು ನಾವೆಲ್ಲ ಸ್ನೇಹಿತರು ಉದ್ದೇಶಿಸಿದ್ವಿ. ಯಾಕಂತೇಳಿದ್ರೆ, ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಅವರು ಎಲ್ಲ ವರ್ಗದ ಜನರ ಏಳಿಗೆಗೆ ಉದ್ಧಾರಕ್ಕೋಸ್ಕರ ತಮ್ಮ ಜೀವಮಾನವನ್ನೇ ಅಡವಿಟ್ಟು ಹೋರಾಡಿರ್ತಕ್ಕಂಥ ಒಬ್ಬ ಏಕೈಕ ಮಹಾನ್ ವ್ಯಕ್ತಿ. ಆ ವ್ಯಕ್ತಿಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ವ್ಯಕ್ತಿ ಇವತ್ತು ಮಹಿಳೆಯರೆಲ್ಲ ಇವತ್ತು ರಿಸರ್ವೇಷನಲ್ಲಿ ಇವತ್ತು ಅಧಿಕಾರ ಹಿಡಿದಿದ್ದಾರೆ ಅಂತ ಹೇಳಿದರೆ, ಆ ಒಂದು ಪುಣ್ಯಾತ್ಮ ಮಾಡಿರ್ತಕ್ಕಂಥ ಒಂದು ಬಲವಾದ ಒಂದು ಹೋರಾಟ. ಈಗೆಲ್ಲ ಬರೀ ಅಧಿಕಾರಕ್ಕೆ ಅಂಟ್ಕೊಳ್ಳೋರು ಜಾಸ್ತಿ ಇದ್ದಾರೆ. ಆದರೆ ಅವತ್ತು ಮಹಿಳೆಯರಿಗೆ ಮೀಸಲಾತಿ ವಿಚಾರದಲ್ಲಿ ಅವರು ತಮ್ಮ ಸಿಕ್ಕಿರ್ತಕ್ಕಂಥ ಒಂದು ಸಚಿವ ಸ್ಥಾನವನ್ನು ಅವರು ಬಿಡ್ತಾರೆ. ಆದರೆ ಅದೊಂದು ದೊಡ್ಡ ಆಗಿನ ಕಾಲದಲ್ಲೇ ಯಾರಾದರೂ ಒಂದು ಪದವಿ ಸಿಕ್ಕರೆ ಸಾಕು, ಒಂದು ಅಧಿಕಾರ ಸಿಕ್ಕರೆ ಸಾಕು ಅನ್ನೋದ್ರಿಂದ ದಿನಮಾನದಲ್ಲಿ ಇವತ್ತು ಎಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೋಸ್ಕರ, ಬಡವರಿಗೋಸ್ಕರ, ದಲಿತರಿಗೋಸ್ಕರ ಅವರು ಕಷ್ಟಪಟ್ಟು ತಮ್ಮ ನೋವುಗಳನ್ನು ಸಹಿಸಿಕೊಂಡು ಅವರು ನಮ್ಮ ಏಳಿಗೆಗೋಸ್ಕರ ದುಡಿದು ಈ ಒಂದು ಭಾರತಕ್ಕೆ ಭವ್ಯ ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಒಂದು ಅಗಲಿದ ದಿನವನ್ನು ಒಂದು ದೊಡ್ಡ ಸಂಭ್ರಮಾಚರಣೆ ಮಾಡ್ತೇನೆ. ಅವರ ನೆನಪುಗಳನ್ನು, ಅವರ ಹೋರಾಟಗಳನ್ನು ಮೆಲುಕು ಹಾಕುವ ಒಂದು ಕಾರ್ಯಕ್ರಮ. ಈ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಗೆ ನಿಜವಾಗಲೂ ಅಂಬೇಡ್ಕರ್ ಅಭಿಮಾನಿಗಳು, ಹಿತೈಷಿಗಳು ನಿಜವಾಗಲೂ ಅವರ ಬಗ್ಗೆ ತಿಳ್ಕೊಂಡಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾಗರದ ಶಾಸಕರಾದ ಮನೆ ಗೋಪಾಲಕೃಷ್ಣ ಬೇಳೂರವರು, ಹಾಗೆಯೇ ನಮ್ಮ ಸಾಗರದ AC ಅವರು ಉಪವಿಭಾಗಾಧಿಕಾರಿಗಳಾದ ಯತೀಶ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯ ಸಂಚಾಲಕರಾದ M. ಗುರುಮೂರ್ತಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ಹಾಗೆಯೇ ನಮ್ಮ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ L. ಚಂದ್ರಪ್ಪನವರು, ಹಾಗೆಯೇ ನಮ್ಮ ಶಿವಪ್ಪ ಬುಡ್ಡೆಕೋತಿಯವರು, ಮತ್ತೊಬ್ಬರು ಮುಖ್ಯ ಅತಿಥಿಯಾಗಿ ನಮ್ಮ ನಗರಸಭಾ ಸದಸ್ಯರಾದ L. ಲಲಿತಮ್ಮನವರು ಈ ಒಂದು ಕಾರ್ಯಕ್ರಮದಲ್ಲಿ, ಹಾಗೆಯೇ ಸರ್ಕಾರಿ ನೌಕರರ ಸಂಘಕ್ಕೆ ಈಗ ಹೊಸದಾಗಿ ಆಯ್ಕೆಯಾದ ಸಂತೋಷ್ ಕುಮಾರ್ ಅವರು, ನಮ್ಮ ಜಿಲ್ಲಾ ಸಂಚಾಲಕರಾದ 7 ಕೋಟಿ ಅವರು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತು ರಂಗ ಇದು ಕ್ರಾಂತಿ ಗೀತೆಗಳು ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳು ಒಂದು ಜನರಿಗೆ ಒಂದು ಸಂದೇಶದ ರೂಪದಲ್ಲಿ ತಿಳಿಸಬೇಕಂತೇಳಿ ನಾವೆಲ್ಲ ಅಭಿಪ್ರಾಯಪಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್. ನಮಸ್ಕಾರ. ಈಗ ನಮ್ಮ ಕರ್ನಾಟಕ ದಲಿತ ಸಮಿತಿ ಸಾಗರ ಶಾಖೆ ಸಂಚಾಲಕರು ಹೇಳಿದಾಗೆ ವಿಶೇಷ ಏನಿಲ್ಲ. ಡಿಸೆಂಬರ್ 6 ಒಂದು ದೈತ್ಯ ಶಕ್ತಿ ಕಳ್ಕೊಂಡ ದಿನ, ಒಂದು ದೈತ್ಯ ಶಕ್ತಿ ಕಳ್ಕೊಂಡ ದಿನ. ಮಾನವತಾವಾದಿ B.R. ಅಂಬೇಡ್ಕರ್ ಅವರ ಕೊನೆಯ ದಿನ ಡಿಸೆಂಬರ್ 6, 1956. ಅಂದಿಂದ ಇಂದಿಗೆ ಹಿಡಿದ್ರೆ ಸುಮಾರು 68 ವರ್ಷ ಕಳೆದೋಗಿದೆ. ಆದರೆ ಅವರ ಹೋರಾಟದ, ಅವರ ತ್ಯಾಗದ ಜೀವನವನ್ನು ನಾವು ಅನುಭವಿಸ್ತೀವಿ. ಇತ್ತೀಚಿನ ಪೀಳಿಗೆ ಜನ ನಾವು ಅನುಭವಿಸ್ತೀವಿ. ಆದರೆ ಅನುಭವಿಸೋದು ಮಾತ್ರ ಸಾಧ್ಯವಾಗಿದೆ. ಬಟ್ ಅವರ ಪಾಲನೆ, ಅವರ ಚಿಂತನೆಗಳನ್ನ ಮೈಗೂಡಿಸ್ಕೊಳ್ತಕ್ಕದ್ದು ನಾವು ಮರಿತಾ ಇದ್ದೀವಿ ಅನ್ನೋ ಭಾವನೆ ನಮಗೆ ಬಂದಿದೆ. ಆದ್ರಿಂದ ಇಂಥ ಒಂದು ಮಹಾನ್ ವ್ಯಕ್ತಿಯನ್ನು
ನೆನಪನ್ನ ಪ್ರತಿ ವರ್ಷ ನಾವು ಇಡೀ ದೇಶದಾದ್ಯಂತ ಮತ್ತು ವಿದೇಶಗಳಲ್ಲೂ ಸಮೇತ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪರೇಷೆ ಮಾಡಿರ್ತಕ್ಕಂಥದ್ದು ಸಾಧ್ಯವಾಗಿದೆ. ಆದ್ರಿಂದ ಇದೇ ಡಿಸೆಂಬರ್ 6, 2024ರಂದು ಕರ್ನಾಟಕ ಸರ್ಕಾರಿ ನೌಕರ ಸಭಾಭವನದಲ್ಲಿ ಅದ್ದೂರಿಯಾಗಿ ಅವರ ನೆನಪನ್ನ ಮತ್ತೊಮ್ಮೆ ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ, ಚಿಂತನ ಮಂಥನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಸಾಗರ ಮತ್ತು ಹೊಸದಾಗಿ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮಾನ್ ಗೋಪಾಲ್ ಕೃಷ್ಣ ಬೇಡೂರು ಸಾಹೇಬರು ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಅಂಬೇಡ್ಕರ್ ಅವರ ಚಿಂತನೆಗಳು, ಅಂಬೇಡ್ಕರ್ ಅವರ ಒಂದು ಏನು ಅವರು ತ್ಯಾಗಮಯ ಜೀವನ ಮತ್ತು ಅವರು ಏನು ಸ್ವಸೇವೆಗೆ ಒಳಗಾಗಿದ್ರು ಅದ್ರ ಬಗ್ಗೆ ನಮ್ಮ ಈ ಭಾಗದ ಉಪವಿಭಾಗೀಯ ಅಧಿಕಾರಿ ಯತೀಶ್ ಅವರು ಸಹ ಅವರು ಮನದಾಳದ ಮಾತುಗಳನ್ನು ಆಡಲಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಾಗರದ ಸರ್ವರು ಆಗಮಿಸಬೇಕು ಅಂತೇಳಿ ಈ ತಮ್ಮ ಡಿಜಿಟಲ್ ಮುಖಾಂತರ ನಮ್ಮ ಸಾಗರ ಜನತೆಗೆ, ಮಹಿಳೆಯರಿಗೆ, ದೀನದಲಿತರಿಗೆ, ಪ್ರಗತಿಪರ ಚಿಂತಕರಿಗೆ, ರೈತಪರ ಹೋರಾಟಗಾರರಿಗೆ ಈ ಮೂಲಕ ನಾವು ಕರೆ ನೀಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಗುರುಮೂರ್ತಿಯವರು ಭಾಗವಹಿಸ್ತಾರೆ. ಈ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಸಂಚಾಲಕರಾಗಿರ್ತಕ್ಕಂಥ 7 ಕೋಟಿಯವರು ಭಾಗವಹಿಸಿದ್ದಾರೆ. ಮಹಿಳಾ ಸಂಘಟನಾ ಸಂಚಾಲಕಿಯಾದ ಗಂಗೋಳಮ್ಮ ಭಾಗವಹಿಸಿದ್ದಾರೆ. ಅದೇ ರೀತಿ ಮೊನ್ನೆ ನೂತನವಾಗಿ ಸಾಗರ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷಿನಿ ನಾಗರತ್ನಮ್ಮ ತಾಳ್ಗುಪ್ಪ ಅವರು ಸಹ ಭಾಗವಹಿಸಲಿದ್ದಾರೆ. ನಮ್ಮ ಹಿರಿಯ ಸಹೋದರಿ ನಗರಸಭಾ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿರ್ತಕ್ಕಂಥ ಲಲಿತಮ್ಮನವರು ಉಪಸ್ಥಿತರಿರ್ತಾರೆ. ನಮ್ಮ ಸಂಚಾಲಕರು, ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಶಿವಪ್ಪನವರು ಅವರು ಸಹ ಉಪಸ್ಥಿತರಿರ್ತಾರೆ. ಸಹೋದರಿ ವಜಿಯಾ ಸಹ ಉಪಸ್ಥಿತರಿರ್ತಾರೆ. ಹೀಗೆ ಹಲವಾರು ಕ್ಷೇತ್ರದ ಜನ ಆ ದಿನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಸಂಚಾಲಕರು ಹೇಳಿದ ಹಾಗೆ ಒಂದೇ ಒಂದು ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿ ಅವ್ರಿಗೊಂದು ಊದ್ಬತ್ತಿ ಹಚ್ಚಿ ಮುಗಿಸ್ತಕ್ಕಂಥ ಕಾರ್ಯಕ್ರಮ ಇದಲ್ಲ. ಇಲ್ಲಿ ನಾನಾ ರೀತಿಯ ಕಲೆ, ಸಾಹಿತ್ಯ, ಸಂಸ್ಕೃತಿ ಕಾರ್ಯಕ್ರಮಗಳು ಸಹ ಇರುತ್ತೆ. ಸಂಸ್ಕೃತಿ ಕಾರ್ಯಕ್ರಮಗಳಂದರೆ ಡಾನ್ಸ್ ಇನ್ನೊಂದು ಇರಲ್ಲ. ಅಂಬೇಡ್ಕರ್, ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಸಂಬಂಧಪಟ್ಟ ಕ್ರಾಂತಿ ಗೀತೆಗಳು ಇರುತ್ತೆ. ಅದೇ ರೀತಿ ಅವರ ಚಿಂತನೆಗಳಿಗೆ ಪೂರಕವಾಗಿರ್ತಕ್ಕಂಥ ಭಾಷಣಕಾರರು ಇರ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಬೇಕು. ಪತ್ರಕರ್ತರು ಹೆಚ್ಚು ಇನ್ನು ಪ್ರಚಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ, ಮತ್ತೊಮ್ಮೆ ಸಾಗರ ತಾಲೂಕಿನ ಪ್ರತಿ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಇದು ನಮ್ಮ ದಲಿತಮ್ಮನವರು. ಜೈ ಭೀಮ್. ಡಿಸೆಂಬರ್ 6, 2024ನೇ ದಿನದಂದು ನಮ್ಮ ತಾಲೂಕ್ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಬಣದಿಂದ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜ್ ಅವರು ಮತ್ತು ಜಿಲ್ಲಾ ಸಂಘಟಕರಾಗಿರ್ತಕ್ಕಂಥ ಚಂದ್ರಣ್ಣ ಅವರು ಮತ್ತು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶಿವಪ್ಪನವರು ಎಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನವನ್ನು ಆಚರಣೆ ಮಾಡಬೇಕು, ಅರ್ಥಗರ್ಭಿತವಾಗಿ ಈ ಬಾರಿ ಆಚರಣೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಾಬಾ ಸಾಹೇಬ ಅಂದರೆ ಒಂದು ಶಕ್ತಿ, ದೇಶದ ಶಕ್ತಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಏನಾಗಿದೆ ಅಂದರೆ ಬಾಬಾ ಸಾಹೇಬ್ ಅಂದ ತಕ್ಷಣ ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವ್ರಿಗೆ ಮೀಸಲು ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಬಂದಿರತಕ್ಕಂಥದ್ದೆಲ್ಲ ತೆಗೆದು ಹಾಕಬೇಕು. ನಾವೆಲ್ಲರೂ ತಿಳ್ಕೋಬೇಕು, ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ ಫಲಾನುಭವಿಗಳು.
ಇವತ್ತೇನಾದರೂ ನಾವು ಸಂತೋಷ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ರವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದನ್ನು ಯಾರೂ ಕೂಡ ಮರಿಬಾರ್ದು. ಆ ದಿಸೆಯಲ್ಲಿ ಇವತ್ತು ನಮ್ಮ ಸಂಘಟಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅವತ್ತು ಒಂದು ಹಬ್ಬದ ದಿನವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಮಹಿಳೆಯರು, ತಾಲೂಕಿನಾದ್ಯಂತ ಇರ್ತಕ್ಕಂಥ ಮಹಿಳೆಯರು ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಯಾಕೆ ಅಂದರೆ ಬಾಬಾ ಸಾಹೇಬ್ ಅವರು ಕಾನೂನು ಸಂವಿಧಾನ ಪೂರ್ವದಲ್ಲಿ ಇರ್ತಕ್ಕಂಥ ನಮ್ಮ ಸ್ಥಿತಿಯನ್ನು ನಾವು ಒಂದು ಬಾರಿ ಅವಲೋಕನ ಮಾಡ್ಕೋಬೇಕಾಗುತ್ತೆ. ಯಾವ ಹೆಣ್ಣು ಮಗಳನ್ನ 4 ಮೂಲೆಯಲ್ಲಿ ಕೂರಿಸಿ ಅವಳು ಕೇವಲ ಮಕ್ಕಳನ್ನು ಹೇರುವಂಥ ಯಂತ್ರ ಅಂತ ಮಾಡಿದ್ರು ಧರ್ಮಗಳು, ಅದನ್ನು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಶಿಕ್ಷಣದಿಂದ ಅವಳನ್ನು ವಂಚಿತರಾಗಿ ಮಾಡಿದ್ರು, ಉದ್ಯೋಗದಿಂದ ವಂಚಿತರಾಗಿ ಮಾಡಿದ್ರು ಧರ್ಮಗಳು, ನಾನು ಹೇಳ್ತಕ್ಕಂಥದ್ದು ವಂಚಿತರಾಗಿ ಮಾಡಿದ್ರು. ಆಸ್ತಿ ಹಕ್ಕು ಅವಳಿಗೆ ಇರಲಿಲ್ಲ, ಯಾವುದೇ ಒಂದು ಹಕ್ಕುಗಳು ಅವಳಿಗೆ ಇರಲಿಲ್ಲ. ಕೇವಲ ಯಂತ್ರ ರೀತಿಯಾಗಿ ಅವಳನ್ನು ಶೋಷಣೆ ಮಾಡ್ತಕ್ಕಂಥ ಧರ್ಮಗಳಿದ್ದಂಥ ಕಾಲವನ್ನು ನಾವು ಇವತ್ತು ನೆನಪು ಮಾಡ್ಕೋಬೇಕಾಗುತ್ತೆ. ಇವತ್ತೇನಾದರೂ ನಮಗೆ ಜೀವನ ಸಿಕ್ಕಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ತ್ಯಾಗದಿಂದ, ಅವರ ಹೋರಾಟದಿಂದ ಅಂತಕ್ಕಂಥದ್ದನ್ನು ಎಲ್ಲ ವರ್ಗದ ಹೆಣ್ಣು ಮಕ್ಕಳು, ಮೇಲ್ಜಾತಿ ಕೆಳಜಾತಿ ಅಥವಾ ಶ್ರೀಮಂತರು ಬಡವರು ಅಂತಕ್ಕಂಥ ಭೇದ ಇಲ್ಲದೆ ಅವರು ಎಲ್ಲ ಜಾತಿಯ ಹೆಣ್ಣು ಮಕ್ಕಳಿಗೂ ಹಿಂದೂ ಧರ್ಮದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಪಾರ್ಲಿಮೆಂಟಲ್ಲಿ ಕಾನೂನು ಸಚಿವರಾಗಿದ್ದಾಗ ಹಿಂದೂ ಕೋಡ್ ಬಿಲ್ಲನ್ನು ತಂದಾಗ ಮನುವಾದಿ ಮನಸ್ಥಿತಿಯವರು, ಅಲ್ಲಿರ್ತಕ್ಕಂಥ ಎಲ್ಲ ಮನುವಾದಿ ಮನಸ್ಥಿತಿಯವರು ಆ ಮಸೂದೆಯನ್ನ ಒಪ್ಪದೆ ತಿರಸ್ಕಾರ ಆದಾಗ ನನ್ನ ಕಾನೂನು ಮಂತ್ರಿಯಾದಾಗಿ ನನ್ನ ದೇಶದ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನನ್ನ ಕೈಲಿಂದ ಆಗಲಿಲ್ಲ ಅಲ್ಲ ಅಂತಕ್ಕಂಥ ದುಃಖದಿಂದ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಯಾರು ಹೆಣ್ಮಕ್ಳು ಮರಿಬಾರ್ದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಮಗೇನಾದರೂ ಶಿಕ್ಷಣ ಸಿಕ್ಕಿದೆ, ಉದ್ಯೋಗ ಸಿಕ್ಕಿದೆ, ನಮಗೆ ಏನಾದರೂ ಒಳ್ಳೊಳ್ಳೆ ಇವತ್ತು ರಾಜಕಾರಣಿಗಳಾಗಿದ್ದೇವೆ, ಇವತ್ತು ರಾಷ್ಟ್ರಪತಿಯವರು ಕೂಡ ಆಗಿದ್ದಾರೆ, ಪ್ರತಿಭಾ ಪಾಟೀಲ್ ಅವರು ಆಗಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೋರಾಟದ ಫಲದಿಂದ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲ ಮಹಿಳೆಯರು, ಎಲ್ಲ ವರ್ಗದ ಮಹಿಳೆಯರು ಕೂಡ ಆ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ನೀಡಬೇಕು ಅಂತ ಹೇಳ್ತಾ, ಕಾರ್ಮಿಕರು, ರೈತರು, ನಮ್ಮ ಚಂದ್ರಣ್ಣ ಅವರು ಹೇಳ್ದಂಗೆ ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಯುವಜನತೆ ಮುಖ್ಯವಾಗಿ ಭಾಗವಹಿಸಬೇಕು. ಇವತ್ತಿನ ಕಾಲದಲ್ಲಿ, ಇವತ್ತಿನ ದಿನದಲ್ಲಿ ಯುವಜನತೆ ತಪ್ಪು ದಾರಿ ಹಿಡಿತಾ ಇದೆ. ಈ ದೇಶದಲ್ಲಿ ಏನಾದರೂ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅಂತ ಅಂದರೆ ಅಂಬೇಡ್ಕರ್ ಅವರ ವಿಚಾರಧಾರೆ ನಿಜವಾಗ್ಲೂ ಮುಖ್ಯ ಆಗಿದೆ. ಅದನ್ನು ಅವರು ಅಳವಡಿಸ್ಕೋಬೇಕು. ಮುಂದಿನ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ಬೇಕು ಅಂದರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬಂದು ಅವರು ವಿಚಾರಗಳನ್ನು ವಿನಿಮಯಗಳನ್ನು ಮಾಡ್ತಾ ಜಾಗೃತರಾಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಸಾಗರ ತಾಲೂಕಿನ ಜನತೆ ಯಶಸ್ವಿಗೊಳಿಸ್ಕೊಡ್ಬೇಕು, ಅವರಿಗೆ ಗೌರವವನ್ನು ಸಮರ್ಪಣೆಯನ್ನು ಆ ದಿನದಲ್ಲಿ ಮಾಡೋಣ ಅಂತ ಹೇಳ್ತಾ ನಾನು ಮನವಿಯನ್ನು ಮಾಡಿಕೊಡ್ತೀನಿ.